ಹಾಯ್ ಫ್ರೆಂಡ್ಸ್, ಧರ್ಮಸ್ಥಳದಲ್ಲಿ ಭೀಮನ ನೇತೃತ್ವದಲ್ಲಿ ನಡೆದ ಆಪರೇಷನ್ ಅಸ್ಥಿಪಂಜರದಲ್ಲಿ ಏನು ಸಿಕ್ಕಿಲ್ಲ. ಈಗ ಭೀಮನ ಮೇಲೆ ಬಹುತೇಕರಿಗೆ ಡೌಟ್ ಶುರುವಾಗಿದೆ. ಆದರೆ ಈತನ ಬಗ್ಗೆ ಮೊದಲು ಡೌಟ್ ಪಟ್ಟವರು ದಕ್ಷಿಣ ಕನ್ನಡ ಎಸ್ಪಿ ಅರುಣ್. ದಕ್ಷಿಣ ಕನ್ನಡ ಎಸ್ಪಿ ಆಗಿರೋ ಇವರು ಭೀಮನ ಬಗ್ಗೆ ಹೇಳಿದ್ದೇನು? ಡಾಕ್ಟರ್ ಅರುಣ್ ಹಿನ್ನೆಲೆ ಗೊತ್ತಾ? ಡಾಕ್ಟರ್ ಆಗಿದ್ದ ಇವರು IPS ಅಧಿಕಾರಿ ಆಗಿದ್ದ ಹೇಗೆ? ಭೀಮನ ಮುಖವಾಡ ಧರಿಸಿರೋ ವ್ಯಕ್ತಿ ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾನಾ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. IPS ಅರುಣ್ ಹಿನ್ನೆಲೆ ಏನು? ಡಾಕ್ಟರ್ ಅರುಣ್ ಕೆ ಕರ್ನಾಟಕದ ಪ್ರಾಮಾಣಿಕ IPS ಅಧಿಕಾರಿಗಳಲ್ಲಿ ಒಬ್ಬರು. ಇವರು 1988ರ ಏಪ್ರಿಲ್ 19ರಂದು ತಮಿಳುನಾಡಿನಲ್ಲಿ ಜನಿಸಿದ್ರು. ಪುದುಚೇರಿ ಮೆಡಿಕಲ್ ಸೈನ್ಸ್ ಕಾಲೇಜಿನಿಂದ MBBS ಪಡ್ಕೊಂಡ್ರು. ಇದಾದ್ಮೇಲೆ ವೈದ್ಯರಾಗಿ ಕೆಲಸ ಕೂಡ ಶುರು ಮಾಡಿದ್ರು. ಹಲವು ವರ್ಷಗಳವರೆಗೆ ವೈದ್ಯ ವೃತ್ತಿಯಲ್ಲಿ ತೊಡಗಿಸಿಕೊಂಡ್ರು. ಆದರೆ ನಂತರದಲ್ಲಿ ಇವರಿಗೆ IPS ಅಧಿಕಾರಿಯಾಗೋ ಕನಸು ಚಿಗುರೊಡಿತು. UPSC ಪರೀಕ್ಷೆಗೆ ಸಿದ್ಧತೆ ನಡೆಸಿದ್ರು. 2014ರಲ್ಲಿ UPSC ಪರೀಕ್ಷೆ ಪಾಸ್ ಮಾಡ್ಕೊಂಡ್ರು. ಕರ್ನಾಟಕ ಕೇಡರ್ ಅಧಿಕಾರಿಯಾಗಿ ಸೇವೆ ಶುರು ಮಾಡಿದ್ರು. ಪದೇ ಪದೇ ಟ್ರಾನ್ಸ್ಫರ್ ಭಾಗ್ಯ. IPS ಅಧಿಕಾರಿಯಾಗಿ ಕೆಲಸ ಶುರು ಮಾಡಿದ ಅರುಣ್ ಪ್ರಾಮಾಣಿಕ ಅಧಿಕಾರಿ ಅಂತ ಹೆಸರು ಮಾಡಿದ್ರು. ಆದರೆ ಈ ದೇಶದಲ್ಲಿ ದಕ್ಷ ಅಧಿಕಾರಿಗಳು ಒಂದು ಕಡೆ ಇದ್ದು ಕೆಲಸ ಮಾಡೋಕೆ ಈ ವ್ಯವಸ್ಥೆ ಅನ್ನೋದು ಬಿಡೋದಿಲ್ಲ. ಪದೇ ಪದೇ ಇವರನ್ನ ಟ್ರಾನ್ಸ್ಫರ್ ಮಾಡಲಾಯಿತು. ಚಿತ್ರದುರ್ಗ, ವಿಜಯನಗರ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ಕೆಲಸ ಮಾಡಿದ್ರು. ಇದಾದ್ಮೇಲೆ 2023ರಲ್ಲಿ ಎಲೆಕ್ಷನ್ಗೂ ಮುನ್ನ ಇವರನ್ನು ದಾವಣಗೆರೆ SP ಆಗಿ ವರ್ಗಾಯಿಸಲಾಯಿತು. ಅರುಣ್ ದಾವಣಗೆರೆಗೆ ಬರುವಾಗ ಅಲ್ಲಿ ಅಕ್ರಮ ಚಟುವಟಿಕೆಗಳು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗ್ಬಿಟ್ಟಿದ್ವು. ಇಸ್ಪೀಟ್, ಮಟ್ಕಾ ದಂಧೆ, ರೌಡಿಸಂ ಎಲ್ಲವೂ ಮಿತಿಮೀರಿದ್ವು. ಅದರಲ್ಲೂ ಅಕ್ರಮ ಮರಳು ದಂಧೆ ಎಗ್ಗಿಲ್ಲದೆ ನಡೀತಿತ್ತು. ಅದರಲ್ಲಿ ಸ್ಥಳೀಯ ರಾಜಕಾರಣಿಗಳು, ಅಧಿಕಾರಿಗಳು ಕೂಡ ಸೇರ್ಕೊಂಡಿದ್ರು. ದಾವಣಗೆರೆಯಲ್ಲಿ ಅಕ್ರಮಗಳಿಗೆ ಬ್ರೇಕ್. ಡಾಕ್ಟರ್ ಅರುಣ್ ದಾವಣಗೆರೆ SP ಆಗ್ತಿದ್ದಂತೆ ಜಿಲ್ಲೆಯಲ್ಲಿ ನಡೀತಿದ್ದ ಎಲ್ಲ ಅಕ್ರಮಗಳಿಗೆ ಬ್ರೇಕ್ ಹಾಕೋಕೆ ಮುಂದಾದ್ರು. ಇಸ್ಪೀಟ್, ಮಟ್ಕಾ ದಂಧೆಯಂತಹ ಕಾನೂನು ಬಾಹಿರ ಚಟುವಟಿಕೆಗಳು ಬಂದಾದ್ವು. ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ರಮ ಮರಳು ದಂಧೆಯನ್ನು ಕೂಡ ತಡೆದು ಬಿಟ್ರು. ಇದರಲ್ಲಿ ರಾಜಕಾರಣಿಗಳು ಕೂಡ ಶಾಮೀಲಾಗಿದ್ರಿಂದ ಒತ್ತಡ ಜಾಸ್ತಿ ಆಯ್ತು. ಹೊಸ ಸರ್ಕಾರ ಬಂದ್ಮೇಲೆ ಆ ಭಾಗದ ರಾಜಕಾರಣಿಗಳು ಡಾಕ್ಟರ್ ಅರುಣ್ ವರ್ಗಾವಣೆಗೆ ಆಗ್ರಹಿಸಿದ್ರು. ಅದರಂತೆ ಸರ್ಕಾರ ಅಧಿಕಾರಕ್ಕೆ ಬಂದ ಕೆಲವೇ ತಿಂಗಳಲ್ಲಿ ಅರುಣ್ರನ್ನ ಟ್ರಾನ್ಸ್ಫರ್ ಮಾಡ್ತು. ಇದರಿಂದ ದಂಧೆಕೋರರಿಗೆ ಹಾಲು ಕುಡಿದಷ್ಟು ಸಂತೋಷವಾಯಿತು. ಇದಾದ್ಮೇಲೆ ಕಲಬುರಗಿಯ ಪೊಲೀಸ್ ತರಬೇತಿ ಕೇಂದ್ರದ ಪ್ರಾಚಾರ್ಯರಾಗಿ ಕೆಲಸ ಮಾಡಿದ್ರು. ನಂತರ 2023ರ ಅಂತ್ಯದಲ್ಲಿ ಉಡುಪಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾಗಿ ವರ್ಗಾವಣೆಯಾದ್ರು. ಅಲ್ಲೂ ಕೂಡ ಅದ್ಭುತವಾಗಿ ಕೆಲಸ ಮಾಡಿದ ಅರುಣ್ 2024-25ನೇ ಸಾಲಿನಲ್ಲಿ DG-IGPಯಿಂದ ಪ್ರಶಂಸಾ ಪದಕವನ್ನ ಕೂಡ ಪಡ್ಕೊಂಡ್ರು. ದಕ್ಷಿಣ ಕನ್ನಡದಲ್ಲೂ ಖಡಕ್ ಅಂತ ಹೆಸರು. ಡಾಕ್ಟರ್ ಅರುಣ್ ಕೆ ಅವರನ್ನ ಇದೇ ವರ್ಷ ಮೇ ತಿಂಗಳಲ್ಲಿ ದಕ್ಷಿಣ ಕನ್ನಡ SP ಆಗಿ ವರ್ಗಾವಣೆ ಮಾಡಲಾಯಿತು. ಇಲ್ಲೂ ಬರುತ್ತಲೇ ಫುಲ್ ಆಕ್ಟಿವ್ ಆದ್ರು ಅರುಣ್ ಕೆ. ಕೋಮು ಸಂಘರ್ಷಗಳು ಹೆಚ್ಚು ನಡೆಯೋದ್ರಿಂದ ಜಿಲ್ಲೆಯ ಎಲ್ಲಾ ಕೋಮುವಾದಿ ಮುಖಂಡರ ಮೇಲೆ ನಿಗಾ ಇಡುವಂತೆ ಸೂಚಿಸಿದ್ರು. ಎಲ್ಲ ಧರ್ಮದವರು ಸೇರಿ ಒಟ್ಟು 36 ಧಾರ್ಮಿಕ ಮುಖಂಡರ ಗಡೀಪಾರಿಗೂ ಕಾನೂನು ಪ್ರಕ್ರಿಯೆ ಶುರು ಮಾಡಿರೋದಾಗಿ ಹೇಳಿದ್ರು. ಜಿಲ್ಲೆಯಲ್ಲಿ 4 ವರ್ಷ ಅಥವಾ ಅದಕ್ಕಿಂತ ಹೆಚ್ಚು ಟೈಮ್ ಒಂದೇ ಠಾಣೆಯಲ್ಲಿ ಕೆಲಸ ಮಾಡ್ತಿರೋ ಅಧಿಕಾರಿಗಳನ್ನ ಟ್ರಾನ್ಸ್ಫರ್ ಮಾಡಿದ್ರು. ಅಷ್ಟೇ ಅಲ್ಲ, ಜನಸಾಮಾನ್ಯರು ತನ್ನನ್ನು ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ನೀಡಬಹುದು, ಸಮಸ್ಯೆ ಹೇಳಿಕೊಳ್ಬಹುದು ಅಂತ ಘೋಷಿಸಿ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದ್ರು. ಇನ್ನು ಮಾದಕ ವಸ್ತುಗಳ ವಿರುದ್ಧವೂ ಅರುಣ್ ಸಮರ ಸಾರ್ತಾ ಬಂದಿದ್ದಾರೆ. ಈ ಸಂಬಂಧ ಯುವಕರಲ್ಲಿ ಜಾಗೃತಿ ಮೂಡಿಸೋ ಕೆಲಸ ಕೂಡ ಮಾಡ್ತಿದ್ದಾರೆ. ಭೀಮನ ಕೇಸ್ನಲ್ಲಿ ಡೌಟ್ ಪಟ್ಟಿದ್ದ SP. ಧರ್ಮಸ್ಥಳದಲ್ಲಿ 100 ಶವ ಹೊತ್ತಿದ್ದೀನಿ ಅಂತ ಭೀಮ ಬುರುಡೆ ಹಿಡ್ಕೊಂಡು ಬಂದಿದ್ದ. ಈ ಸಂಬಂಧ FIR ಕೂಡ ದಾಖಲಾಗಿತ್ತು. ಆದರೆ ಈ ನಡುವೆ ತನಿಖಾಧಿಕಾರಿ ಭೀಮನನ್ನ ಮೊದಲಿಗೆ ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಮನವಿ ಮಾಡಿದ್ರು. ಜೊತೆಗೆ ದಕ್ಷಿಣ ಕನ್ನಡ SP ಅರುಣ್ ಕೂಡ ಅಸ್ಥಿಪಂಜರ ಶೋಧ ಕಾರ್ಯ ಶುರುವಾದ ಕೂಡಲೇ ಭೀಮ ಎಸ್ಕೇಪ್ ಆಗ್ತಾನೆ, ತಲೆಮರೆಸಿಕೊಳ್ತಾನೆ ಅಂತ ಗುಪ್ತಚರ ಮಾಹಿತಿ ಬಂದಿದೆ ಅಂತ ಹೇಳಿದ್ರು. ಒಟ್ನಲ್ಲಿ ಭೀಮನ ಮೇಲೆ ದಕ್ಷಿಣ ಕನ್ನಡ SP ಮತ್ತು ಪೊಲೀಸರು ಅನುಮಾನ ಹೊಂದಿದ್ರು. ಆದರೆ ಅದ್ಯಾವುದಕ್ಕೂ ಬೆಲೆ ಕೊಡದೆ ಈಗ ಭೀಮ ತೋರಿಸಿದ ಜಾಗದಲ್ಲೆಲ್ಲ ಗುಂಡಿ ತೋಡಲಾಗ್ತಿದೆ.
ತನಿಖೆ ಅನ್ನೋದು ಹೇಗೆ ನಡೆಯಬೇಕೋ ಆ ರೀತಿಯಲ್ಲಿ ನಡೀತಿಲ್ಲ ಅಂತ ಮಾಜಿ ಪೊಲೀಸ್ ಅಧಿಕಾರಿಗಳೇ ಹೇಳ್ತಿದ್ದಾರೆ. ಅಸಲಿಗೆ ಭೀಮಾ ಯಾರು, ಹೆಸರೇನು? ಭೀಮಾ ಸೆಕ್ಷನ್ 164ರ ಅಡಿಯಲ್ಲಿ ಸಾಕ್ಷಿದಾರನಾಗಿ ಹೇಳಿಕೆ ದಾಖಲಿಸಿದ್ದಾನೆ. ಈ ಸೆಕ್ಷನ್ ಇರೋದೇ ಸಾಕ್ಷಿದಾರನ ರಕ್ಷಣೆಗೆ. ಭೀಮಾ ತನ್ನ ಮುಖ ಮತ್ತು ಹೆಸರು ರಿವೀಲ್ ಮಾಡದಂತೆ ಮನವಿ ಮಾಡಿದ್ರಿಂದ ಅದರಂತೆಯೇ ತನಿಖಾಧಿಕಾರಿಗಳು ನಡೆದುಕೊಳ್ಬೇಕಾಗುತ್ತೆ. ಅದೇ ರೀತಿ ಈ ಪ್ರಕರಣದಲ್ಲೂ ನಡೆದುಕೊಳ್ಳಲಾಗ್ತಿದೆ. ಆದರೆ ಈಗಾಗಲೇ ಕೆಲವೊಂದು ಹೆಸರುಗಳು ಮಾಧ್ಯಮಗಳಲ್ಲಿ ಹರಿದಾಡ್ತಿದೆ. ಆತನ ಹೆಸರನ್ನ ಕೆಲವರು ಚಿನ್ನಪ್ಪ ಅಂದ್ರೆ ಇನ್ ಕೆಲವರು ಚಿನ್ನಯ್ಯ ಅಂತಿದ್ದಾರೆ. ಅದು ಅಲ್ಲದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡುವಾಗ ಮಾಡಬಾರದ್ದು ಮಾಡಿದ್ರಿಂದ ಕೆಲಸದಿಂದ ತೆಗೆದು ಹಾಕಲಾಗಿತ್ತು. ಇದಾದ್ಮೇಲೆ ಆತ ಮಂಡ್ಯ ಮತ್ತು ಕೊಳ್ಳೇಗಾಲದ ಸಮೀಪ ಸತ್ಯಮಂಗಲದಲ್ಲಿ ನೆಲೆಸಿದ್ದ. ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ದಾನೆ ಅನ್ನೋ ಚರ್ಚೆ ನಡೀತಿದೆ. ಹೀಗಂತ ಖುದ್ದು ವಿಪಕ್ಷ ನಾಯಕ ಆರ್ ಅಶೋಕ್ ಸದನದಲ್ಲೇ ಹೇಳಿಕೆ ಕೊಟ್ಟಿದ್ದಾರೆ. ಈ ನಡುವೆ ಈತನನ್ನು 1 ವರ್ಷದ ಹಿಂದೆ ತಿಮರೋಡಿ ಗ್ಯಾಂಗ್ ಕರ್ಕೊಂಡು ಬಂದಿತ್ತು. ಧರ್ಮಸ್ಥಳ ಕ್ಷೇತ್ರದ ವಿರುದ್ಧ ಸಾಕ್ಷಿ ನುಡಿಯುವಂತೆ ಒತ್ತಡ ಹೇರಿ ಈ ಎಲ್ಲ ನಾಟಕ ಆಡಿಸಿದ್ರು ಅಂತ ಭೀಮಾ SIT ಅಧಿಕಾರಿಗಳಿಗೆ ಹೇಳಿಕೆ ಕೊಟ್ಟಿದ್ದಾನೆ. ಹೀಗಂತ ರಾಜ್ಯದ ಎಲ್ಲ ಮಾಧ್ಯಮಗಳು ವರದಿ ಮಾಡ್ತಿವೆ. ಫ್ರೆಂಡ್ಸ್, ಇದು ದಕ್ಷಿಣ ಕನ್ನಡ SP ಡಾಕ್ಟರ್ ಅರುಣ್ ಕೆ ಅವರ ಬಗ್ಗೆ, ಭೀಮನ ಬಗ್ಗೆ, ಅವರ ಅನುಮಾನದ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ. ಈ ಬಗ್ಗೆ ನಿಮಗೇನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.